ಕೊಟ್ಟಿದ್ದೀರಿ, ನಿಮಗೆ ನಾನು ಆಭಾರಿ. ಎಲ್ಲಕ್ಕಿಂತ ಹೆಚ್ಚಿನ ಆಶ್ಚರ್ಯ ಮತ್ತು ಸಂತೋಷ, 25 ವರ್ಷಗಳ ಬಜರಂಗ ದಳದ ಅಧ್ಯಯನ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ, ಬಜರಂಗ ದಳಕ್ಕೂ ಆಂಜನೇಯರಿಗೂ ಒಂದು ಅಪರೂಪದ ಸಂಬಂಧ. ಆಂಜನೇಯ ಹುಟ್ಟುತ್ತಾನೆ, ಅವನು ನೇರವಾಗಿ ಹೋಗಿದ್ದು ಸೂರ್ಯನನ್ನ ತಿನ್ನಬೇಕು ಅಂತ. ಬಜರಂಗ ದಳ ಹುಟ್ಟುತ್ತಾನೆ, ನೇರವಾಗಿ ಹೋಗಿ ಮಸೀದಿಯನ್ನೇ ಭಸ್ಮ ಮಾಡಬೇಕು ಅನ್ನೋಂತ ದೃಷ್ಟಿಯಿಂದ ನಾವು ಹುಟ್ಟಿದ್ದೆ ಮಸೀದಿಯನ್ನ ಭಸ್ಮ ಮಾಡಲಿಕ್ಕೆ. ಹೋರಾಟದಲ್ಲೇ ಬಜರಂಗ ದಳದ ಹುಟ್ಟು, ಹೋರಾಟವೇ ಬಜರಂಗ ದಳದ ಜೀವನ. ಆಂಜನೇಯನಿಗೆ ಆ ಸೂರ್ಯನನ್ನ ತಿನ್ನಬೇಕು ಅಂತ ಹೊರಟಿದ್ದಕ್ಕೆ ಇಂದ್ರ ಗದಾ ಪ್ರಹಾರ ಮಾಡಿದ. ಬಜರಂಗ ದಳದ ಮೇಲೆ ಕಡಿಮೆ ಪ್ರಹಾರ ಆಗಲಿಲ್ಲ. ಆಂಜನೇಯ ಮೂಲೆ ಕೂತ್ಕೊಳ್ಳಿಲ್ಲ, ಹಾಗೆ ಬಜರಂಗ ದಳವು ಮೂಲೆ ಕೂತ್ಕೊಳ್ಳಿಲ್ಲ. ಆ ಗದಾ ಪ್ರಹಾರವನ್ನು ತಡೆಕೊಂಡು 25 ವರ್ಷಗಳ ನಂತರವೂ ಬಲಶಾಲಿಯಾಗಿ ನಿಂತಿದೆ. ಆಂಜನೇಯನ ಪ್ರೇರಣೆ ನಮಗೆ. ಋಷಿಗಳ ಶಾಪ ನಮಗೆ ಸಿಕ್ತು. ಯಾರನ್ನ ನಂಬ್ಕೊಂಡು ಹೋಗಿದ್ವು ಅವರೇ ಶಾಪ ಕೊಟ್ಟರು, ಅವರೇ ನಮ್ಮನ್ನು ಕಡೆಗಣಿಸಿದ್ರು. ಆದ್ರೂ ಬಿಡಲಿಲ್ಲ ನಾವು. ಈ ಶಾಪವನ್ನ ತಡ್ಕೊಂಡು ಇವತ್ತಿಗೂ ಕೂಡ ಗಟ್ಟಿಯಾಗಿ ನಿಲ್ಬಲ್ಲೆವು ಅಂತ ತೋರಿಸ್ಕೊಂಡ್ವಿ. ನಮ್ ತಾಕತ್ತಿಗೆ ಯಾರ್ರೀ ಸಾಕಿ? ಲಂಕೆಗೆ ಹೋದ ಆಂಜನೇಯ, ಎಷ್ಟು ಚೆನ್ನಾಗಿದೆ. ಆಂಜನೇಯ ಲಂಕೆಗೆ ಹೋದ, ಅವನಿಗೆ ಹೇಳಿದ್ದೇನು, ಸೀತೆಯನ್ನ ನೋಡ್ಕೊಂಡ ಅಂತ. ಆದ್ರೆ ರಾವಣ ತಲಹರಟೆ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ಲಂಕೆಗೆ ಬೆಂಕಿ ಇಟ್ಟು ಬಂದ ಆಂಜನೇಯ. ಬಜರಂಗ ದಳದ ಯುವಕರು ಮುಸಲ್ಮಾನರ ಆಟಾಟೋಪ ತಡಿಬೇಕು ಅಂತ ಹೊರಟರು. ಮುಸಲ್ಮಾನರು ತಲಹರಟೆ ಮಾಡಿದ್ದಕ್ಕೆ ಅವರು ಕೋಟೆಗೆ ಬೆಂಕಿ ಇಡ್ತೀವಿ ಅಂತ ತೋರಿಸ್ತ ಅಸೀಮ ಆಂಜನೇಯನನ್ನ ನಾವು ಅನುಸರಿಸ್ತೀವಿ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿಂದೇನ್ ಬೇಕ್ರಿ? 25 ವರ್ಷಗಳಲ್ಲಿ ಮಾಡಿರೋ ಸಾಧನೆ ಏನು ಕಡಿಮೆ ಅಲ್ಲ. ಮಸೀದಿಯನ್ನು ಹೊಡೆದಾಕಿದ್ರಿ. ಪ್ರಕಾಶ್ ಶರ್ಮಾ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ಮಸೀದಿ ಹೊಡಿಬೇಕು ಅಂದ್ರೆ ನಮ್ ಸಾಮರ್ಥ್ಯ ಬೇಕಾಗ್ಲಿಲ್ಲ, ನಾವು ಹೂಂಕಾರ ಸಾಕಾಯ್ತು. ಒಂದ್ಸಲ ಹೂ ಬಿಟ್ಟಿದ್ವಿ, ಮಸೀದಿ ಚೂರಾಗಿ ಕೆಳಗೆ ಬಿತ್ತು. ಏನ್ ಸಾಮರ್ಥ್ಯ ನಮ್ದು? ನಾವು ಜಗತ್ತಿಗೆ ಒಂದೇ ಒಂದ್ ಮಾತು ತೋರಿಸ್ಬೇಕು, ಹಿಂದೂ ಮಲಗಿದ್ರೆ ಕುಂಭಕರ್ಣ, ಆದ್ರೆ ಎದ್ರೆ ಹನುಮಂತ. ನಾವು ಎದ್ರೆ ನೀವು ಯಾರು ಬದುಕುಳಿಯೋದಿಲ್ಲ, ಎಚ್ಚರಿಕೆ. ಎಲ್ಲರೂ ಹೇಳ್ತಾರೆ ಮುಸಲ್ಮಾನರು ಮನಸ್ಸು ಮಾಡಿದ್ರೆ 1000 ಜನ, 1000 ಜನ ಒಂದು ಕ್ಷಣದಲ್ಲಿ ಸೇರ್ತಾರೆ. ನಾವು ಮನಸ್ಸು ಮಾಡಿದ್ರೆ ಲಕ್ಷ ಜನ ಸೇರ್ತೀವ್ರಿ. ನಮ್ಮ ಮನಸ್ಸು ಹಾಳು ಮಾಡೋದಲ್ಲ, ನಮ್ಮ ಮನಸ್ಸು ಉದ್ಧಾರ ಮಾಡೋದು, ನಮ್ಮ ಮನಸ್ಸು ಬೆಳಗಬೇಕು ಅನ್ನೋಂತ ಮನಸ್ಸು. ನಿಮ್ ತರ ಹಾಳು ಮಾಡೋ ಮನಸ್ಸಲ್ಲ. ಆದ್ರೆ ಮಜಾ ನೋಡಿ, ಇವತ್ತು ನಾನು ಹಿಂದೂ ಅನ್ಬೇಕಾದ್ರೆ ಎಡೆ ತಟ್ಕೊಂಡು ಹೇಳ್ತೀನಿ. ಆದ್ರೆ ರಸ್ತೆಯಲ್ಲಿ ಒಬ್ಬ ಮುಸಲ್ಮಾನನಿಗೆ ನಾನು ಮುಸಲ್ಮಾನ ಅಂತ ಎಡೆ ತಟ್ಕೊಂಡು ಹೇಳಲಿಕ್ಕಾಗಲ್ಲ. ನಾನು ಕಾರಲ್ಲಿ ಬರ್ಬೇಕಾದ್ರೆ ಒಂದಷ್ಟು ಜನ ಪೊಲೀಸರು ಅಡ್ಡ ಹಾಕಿದ್ರು. ಬರೀ ಕೇಳಿದ್ದಷ್ಟೇ, ಎಷ್ಟು ಜನ ಇದ್ದೀರಿ ಸರ್ ಗಾಡಿಯಲ್ಲಿ? ನಾವ್ ಹೇಳಿದ್ವಿ 5-6 ಜನ ಬಂದಿದ್ದೀವಿ. ಅವ್ರು ಏನು ಚೆಕ್ ಮಾಡ್ಲಿಲ್ಲ. ನಾನು ನೆತ್ತ ಒಳಗ್ ಬರ್ಬೇಕಾದ್ರೆ ನನಗೆ ಅನ್ನಿಸ್ತು, ನನ್ನ ಕುಂಕುಮ ಇಡೋ ಜಾಗದಲ್ಲಿ ನಾನೊಂದು ಟೋಪಿ ಇಟ್ಕೊಂಡು ಕೂತಿದ್ದಿದ್ರೆ ಪೊಲೀಸರು ಕಾರ್ ತೆಗೆದು ಚೆಕ್ ಮಾಡ್ತಾ ಇದ್ರು. ನನ್ನ ಹಣೆಯಲ್ಲಿ ಕುಂಕುಮ ಇದೆ, ನನ್ನ ಕುತ್ತಿಗೆಯಲ್ಲಿ ಹಿಂದುತ್ವದ ಶಲ್ಯ ಇದೆ. ಯಾರು ಟೆಸ್ಟ್ ಮಾಡ್ಲಿಕ್ಕೆ ಬರಲ್ಲ ನಮ್ಮನ್ನ. ನಮ್ಮ ಮೇಲೆ ನಂಬಿಕೆ ಇದೆ. ಜಗತ್ತಲ್ಲಿ ಮುಸಲ್ಮಾನರ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಶಾರುಖ್ ಖಾನ್ ಅಮೆರಿಕಕ್ಕೆ ಹೋದ್ರೆ ಅವನು ಬಟ್ಟೆ ಬಿಚ್ಚಿ ಪರೀಕ್ಷೆ ಮಾಡಲಾಗುತ್ತೆ. ಯಾಕೆ ಪರೀಕ್ಷೆ ಮಾಡಲಾಗುತ್ತೆ? ಅವ್ರು ಕೇಳ್ತಾನೆ, ಯಾಕೆ ನನ್ನ ಪರೀಕ್ಷೆ ಮಾಡ್ತೀರಿ? ಅವ್ರು ಹೇಳ್ತಾರೆ, ನಿನ್ನ ಪರೀಕ್ಷೆ ಮಾಡಬೇಕು ಅಂತ ನಮ್ಗೇನು ಅನ್ಸೋದಿಲ್ಲ, ಆದ್ರೆ ನಿನ್ ಜೊತೆ ಖಾನ್ ಇದೆಯಲ್ಲ ಅದಕ್ಕೆ ಪರೀಕ್ಷೆ ಮಾಡಬೇಕು. ಶಾರುಖ್ ಖಾನ್ಗೆ ಒಂದು ಮುಕ್ತ ಸಂದೇಶ ಕೊಡ್ತಾನೆ, ಆ ಖಾನ್ ತೆಗೆದಾಕು, ಬಾ ಬಜರಂಗ ದಳಕ್ಕೆ, ನೀನು ಬಜರಂಗಿ ಆಗೋ, ನೀನು ನಂಬಬೇಕು, ನೀವೆಲ್ಲ ಬನ್ನಿ. ಎಷ್ಟು ಜನ ಬರ್ತೀರೋ ಅಷ್ಟು ಜನ ಸ್ವೀಕರಿಸ್ಲಿಕ್ಕೆ ನಾವು ಸಿದ್ಧ. ನೀವು ನಮ್ಮವರಾದ್ರೆ ನಿಮ್ಮ ಮೇಲೆ ಜಗತ್ತಿಗೆ ವಿಶ್ವಾಸ ಬರುತ್ತೆ. ನೀವು ಹೀಗೆ ಇದ್ರೆ ಜಗತ್ತು ನಿಮ್ಮನ್ನು ಅನುಮಾನದಿಂದ ನೋಡುತ್ತೆ. ಎಷ್ಟು ಅನುಮಾನ ಇವತ್ತು? ಎಲ್ಲಿವರೆಗೂ ನಮ್ಮ ಜೊತೆ ಜನ ಇರ್ತಾರೋ ಅಲ್ಲಿವರೆಗೂ ಜಗತ್ತು ಗೌರವಿಸುತ್ತೆ. ಅಫ್ಘಾನಿಸ್ತಾನ ಯಾರಪ್ಪನ ಆಸ್ತಿ ಅಲ್ಲ, ನನ್ನ ಭೂಭಾಗ. ನಮ್ಮಿಂದ ದೂರವಾಗೋಯ್ತು ಗಾಂಧಾರ ದೇಶ. ಅಫ್ಘಾನಿಸ್ತಾನ ಆದ ನಂತರ ಇವತ್ತು ಜಗತ್ತು ಅಸಹ್ಯದಿಂದ ನೋಡುತ್ತೆ. 1947ರವರೆಗೂ ನಮ್ಮ ಭಾಗ ಪಾಕಿಸ್ತಾನ, ಇವತ್ತು ನಮ್ಮಿಂದ ದೂರ ಆಯ್ತು. ಜಗತ್ತು ಅಸಹ್ಯದಿಂದ ನೋಡುತ್ತೆ. ನಮ್ ಜೊತೆ ಇರೋವರೆಗೂ ನಿಮ್ಗೆ ಗೌರವ, ನಮ್ಮನ್ನು ಬಿಟ್ಟು ಹೋದ್ರೆ ಜಗತ್ತು ಕಪಾಳಕ್ಕೆ ಬಾರಿಸುತ್ತೆ. ಇನ್ನೇನು ಬೇಕು ಇದಕ್ಕಿಂತ ಹೆಚ್ಚು?